ಜಗತ್ತಿನ ಪವರ್ ಡೈನಮಿಕ್ಸ್ ಇದೆಯಲ್ಲ, ಅದರಲ್ಲಿ ಒಂದು ದೊಡ್ಡ ನಾಟಕೀಯ ಬದಲಾವಣೆ ಆಗಿದೆ. ಕೆಲವು ವರದಿಗಳ ಪ್ರಕಾರ ಭಾರತವು ನೇಟೋ ಮೈತ್ರಿಕೂಟದಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ಪಡೆದುಕೊಂಡಿದೆ. ಇದು ಅಮೆರಿಕದ ದಶಕಗಳ ಪ್ರಾಬಲ್ಯವನ್ನೇ ಅಲುಗಾಡಿಸಿದೆ. ಈ ಐತಿಹಾಸಿಕ ಬದಲಾವಣೆ ಹೇಗಾಯಿತು, ಇದರ ಹಿಂದಿನ ಕಾರಣಗಳೇನು, ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ನೋಡೋಣ. ಅಂದರೆ ಈ ಒಂದು ಮಾತು ಸಾಕು, ಭಾರತ ಹಾಗೂ ನ್ಯಾಟೋ ನಡುವಿನ ಈ ಒಪ್ಪಂದ ವಾಷಿಂಗ್ಟನ್ಗೆ ಎಂಥ ಶಾಕ್ ಕೊಡ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಇದು ಜಾಗತಿಕ ರಾಜಕೀಯದಲ್ಲಿ ನಿಜಕ್ಕೂ ದೊಡ್ಡ ಅಲೆಗಳನ್ನು ಎಬ್ಬಿಸಿದೆ ಹಾಗೂ ಜಿಯೋಪೊಲಿಟಿಕಲ್ ಮ್ಯಾಪ್ನಲ್ಲೇ ಒಂದು ದೊಡ್ಡ ಬದಲಾವಣೆಯನ್ನು ಸೂಚಿಸಿದೆ. ಭಾರತ ಮತ್ತು ನ್ಯಾಟೋ ಮಧ್ಯ ಒಂದು ಹಿಸ್ಟಾರಿಕ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈನ್ ಆಗಿದೆ. ನೋಡಿ, ಇದು ಸುಮ್ಮನೆ ಒಂದು ಸದಸ್ಯತ್ವ ಅಂದರೆ ಮೆಂಬರ್ಶಿಪ್ ಅಲ್ಲ, ಇದಕ್ಕಿಂತ ತುಂಬಾನೇ ದೊಡ್ಡದು. ಇದು ನ್ಯಾಟೋದ ದಿಕ್ಕನ್ನೇ ಬದಲಾಯಿಸುವ ಗುರಿ ಹೊಂದಿರೋ ಒಂದು ಆಳವಾದ ಮೈತ್ರಿ. ಅಂದರೆ ಇಷ್ಟು ವರ್ಷಗಳ ಕಾಲ ನ್ಯಾಟೋಗೆ ಅಮೆರಿಕ ಹೇಳಿದ್ದೇ ವೇದವಾಗಿತ್ತು. ಆದರೆ ಈ ಹೊಸ ಒಪ್ಪಂದದ ನಂತರ ಆ ಸೀನ್ ಚೇಂಜ್ ಆಗಿದೆ. ಈ ಮೈತ್ರಿಕೂಟ ಇನ್ನು ಮುಂದೆ ಅಮೆರಿಕದ ಫಾರಿನ್ ಪಾಲಿಸಿಯ ಒಂದು ಭಾಗ ಅಲ್ಲ, ಬದಲಿಗೆ ತನ್ನದೇ ಆದೊಂದು ಸ್ವತಂತ್ರ ಘಟಕವಾಗಿ ಬದಲಾಗಿದೆ. ಸರಿ, ಈ ಬದಲಾವಣೆ ಹೇಗೆ ಬಂತು ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಹಳೆ ಸಿಸ್ಟಮ್ ಹೇಗಿತ್ತು ಅಂತ ನೋಡೋಣ. ಅಂದರೆ ಅಮೆರಿಕದ ಪ್ರಾಬಲ್ಯವಿದ್ದ ಜಗತ್ತು ಹೇಗಿತ್ತು ಅನ್ನೋದನ್ನು ಒಮ್ಮೆ ನೋಡೋಣ. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದೊಂದು ಮಿಲಿಟರಿ ಮೈತ್ರಿಕೂಟ. ಇದನ್ನು ಶುರು ಮಾಡಿದ್ದೇ ಕೋಲ್ಡ್ ವಾರ್ ಟೈಮಲ್ಲಿ ಸೋವಿಯತ್ ಯೂನಿಯನ್ಗೆ ಕೌಂಟರ್ ಕೊಡೋಕೆ ಅಂತ. ಹೌದು, ಎಷ್ಟೋ ವರ್ಷಗಳ ಕಾಲ ಯುರೋಪ್ ರಾಷ್ಟ್ರಗಳು ತಮ್ಮ ರಕ್ಷಣೆಗೆ ಅಮೆರಿಕದ ಮೇಲೇನೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ವು. ಇದೇ ಹಳೆ ರಿಲೇಷನ್ಶಿಪ್ನ ಬೇಸ್ ಆಗಿತ್ತು. ಆದರೆ ಇದೇ ಅವಲಂಬನೆ ಮುಂದೆ ಒಂದು ದೊಡ್ಡ ಬಿಕ್ಕಟ್ಟಿಗೆ ಕಾರಣ ಕೂಡ ಆಯಿತು. ಹಾಗಾದರೆ ಇಂಥ ದೊಡ್ಡ ಬದಲಾವಣೆ ಆಗೋಕೆ ಕಾರಣ ಏನು? ಯುರೋಪ್ ಯಾಕೆ ಅಮೆರಿಕದಿಂದ ದೂರ ಸರಿಯೋಕೆ ಶುರು ಮಾಡ್ತು? ಮೊದಲನೇದಾಗಿ ಅಮೆರಿಕಾ ಫಸ್ಟ್ ಪಾಲಿಸಿ. ಆಮೇಲೆ ಮಿತ್ರ ದೇಶಗಳನ್ನೇ ಬರೀ ಬಿಸ್ನೆಸ್ ಪಾರ್ಟ್ನರ್ಗಳ ಥರ ನೋಡಿದ್ದು. ನಾವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕಾ, ಹಾಗಿದ್ರೆ ದುಡ್ಡು ಕೊಡಿ ಅನ್ನೋ ಥರ ಮಾತಾಡಿದ್ದು. ಇದೆಲ್ಲ ಯುರೋಪಿಯನ್ ಲೀಡರ್ಸ್ಗೆ ತುಂಬಾ ಬೇಜಾರು ಮಾಡ್ತು. ಇದರಿಂದ ಅವರು ಅಮೆರಿಕದ ನಾಯಕತ್ವದ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡ್ರು. ಈ ಒಂದು ಮಾತು ಅವರ ಅಸಮಾಧಾನ ಎಷ್ಟಿತ್ತು ಅಂತ ತೋರಿಸುತ್ತೆ. ನೋಡಿ, ಇದು ಬರೀ ರಾಜಕೀಯ ನಿರ್ಧಾರವಾಗಿರಲಿಲ್ಲ, ಬದಲಿಗೆ ಗೌರವ ಹಾಗೂ ಘನತೆಯ ಪ್ರಶ್ನೆಯಾಗಿತ್ತು. ಸರಿ, ಅಮೆರಿಕ ಬೇಡ ಅಂದ್ರು, ಓಕೆ. ಆದರೆ ಯುರೋಪ್ ಯಾಕೆ ಭಾರತವನ್ನೇ ತನ್ನ ಹೊಸ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಆಯ್ಕೆ ಮಾಡ್ತು? ಇದರ ಹಿಂದೆ ಏನೆಲ್ಲ ಕಾರಣಗಳಿದಾವೆ ನೋಡೋಣ ಬನ್ನಿ. ಯುರೋಪಿಯನ್ ಲೀಡರ್ಸು 3 ಮುಖ್ಯ ಲೆಕ್ಕಾಚಾರಗಳನ್ನ ಮಾಡಿದರು. ಮೊದಲನೇದು, ಭಾರತ ಯಾವತ್ತೂ ಬೇರೆ ದೇಶಗಳ ಸಾರ್ವಭೌಮತ್ವವನ್ನು ಗೌರವಿಸುತ್ತೆ. ಎರಡನೇದು, ಭಾರತದ ಎಕಾನಮಿ ಹಾಗೂ ಅದರ ದೊಡ್ಡ ಮಾರ್ಕೆಟ್ ಯುರೋಪ್ಗೆ ತುಂಬಾ ಇಂಪಾರ್ಟೆಂಟ್. ಅವರು ಮೂರನೇದು, ಭಾರತಕ್ಕೆ ರಷ್ಯಾ ಹಾಗೂ ಚೀನಾ ಜೊತೆ ಇರೋ ಯುನೀಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದು ಗ್ಲೋಬಲ್ ಟೆನ್ಷನ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗತ್ತೆ ಅಂತ ಅವ್ರು ನಂಬಿದ್ರು. ಈ ಹೊಸ ಪಾರ್ಟ್ನರ್ಶಿಪ್ಗೆ ಒಂದು ದೊಡ್ಡ ಟೆಸ್ಟ್ ಎದುರಾಯಿತು. ಅದು ಗ್ರೀನ್ಲ್ಯಾಂಡ್ನಲ್ಲಿರೋ ರೇರ್ ಅರ್ತ್ ಮಿನರಲ್ಸ್ ವಿವಾದದಲ್ಲಿ. ಅಲ್ಲಿರೋ ಖನಿಜಗಳ ಬಗ್ಗೆ ಅಮೆರಿಕ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದಾಗ ಭಾರತ ಮಧ್ಯ ಪ್ರವೇಶ ಮಾಡಿ ಸಹಕಾರದ ದಾರಿ ತೋರಿಸಿತು. ಆಗ ಭಾರತ ಒಂದು ಸ್ಪಷ್ಟವಾದ ನಿಲುವು ತಗೊಳ್ತು. ನ್ಯಾಚುರಲ್ ರಿಸೋರ್ಸ್ ಎಲ್ಲರಿಗೂ ಸೇರಿದ್ದು ಅನ್ನೋ ಭಾರತದ ಮಾತು ಡೆನ್ಮಾರ್ಕ್ ಆರೋ ಸ್ವೀಡನ್ ಅಂಥ ಸಣ್ಣ ದೇಶಗಳ ನಂಬಿಕೆಯನ್ನ ಗೆಲ್ತು. ಇದು ಭಾರತವನ್ನ ಒಂದು ನಂಬಿಕಸ್ಥ ಗ್ಲೋಬಲ್ ಲೀಡರ್ ಆಗಿ ನಿಲ್ಲಿಸಿತು. ಸರಿ, ಈ ಹೊಸ ಮೈತ್ರಿಯಿಂದಾಗಿ ಬೇರೆ ದೊಡ್ಡ ದೇಶಗಳ ಮೇಲೆ ಏನು ಪರಿಣಾಮ ಆಗ್ತಿದೆ ಅದನ್ನು ನೋಡೋಣ ಬನ್ನಿ. ಇಂಟ್ರೆಸ್ಟಿಂಗ್ ಅಂದರೆ, ನೇಟೋದ ಹಳೆ ವಿರೋಧಿ ರಷ್ಯಾ ಕೂಡ ಭಾರತದ ಈ ರೋಲ್ನ ವೆಲ್ಕಮ್ ಮಾಡಿದೆ. ಯಾಕಂದರೆ ಭಾರತದ ನ್ಯೂಟ್ರಲ್ ಪಾಲಿಸಿಯಿಂದಾಗಿ ನೇಟೋ ತಮ್ಮ ವಿರುದ್ಧ ಆಕ್ರಮಣಕಾರಿಯಾಗಿರಲು ಬಿಡಲ್ಲ ಅಂತ ಪುಟಿನ್ ನಂಬುತ್ತಾರೆ. ಇನ್ನು ಚೀನಾ ಕಡೆ ಬಂದರೆ ಅವರು ಕೂಡ ಭಾರತದ ಲೀಡರ್ಶಿಪ್ಪನ್ನು ಒಂದು ಬ್ಯಾಲೆನ್ಸಿಂಗ್ ಫೋರ್ಸ್ ಅಂತ ನೋಡ್ತಿದ್ದಾರೆ. ಇದರರ್ಥ ಭಾರತ ಈಗ ಗ್ಲೋಬಲ್ ಸೆಕ್ಯೂರಿಟಿ ಸಿಸ್ಟಮ್ನ ಸೆಂಟರ್ಗೆ ಬಂದಿದೆ. ನ್ಯಾಟೋ ಅರು ಕ್ವಾಡ್ ಅಂದರೆ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಭಾರತ ಇರೋ ಗ್ರೂಪ್, ಇವೆರಡರ ನಡುವೆ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತಿದೆ. ಇದು ಏಷ್ಯಾ ಅರು ಯುರೋಪ್ ಎರಡರಲ್ಲೂ ಶಾಂತಿ ಕಾಪಾಡೋ ದೊಡ್ಡ ಜವಾಬ್ದಾರಿಯಾಗಿದೆ. ಸೊ ಇದೆಲ್ಲ ಏನನ್ನ ಸೂಚಿಸುತ್ತೆ ಅಂದರೆ, ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಸಂಪೂರ್ಣ ಹೊಸ ಯುಗದ ಆರಂಭ. ಇದು ಮಲ್ಟಿಪೋಲಾರ್ ವರ್ಲ್ಡ್, ಅಂದರೆ ಅಧಿಕಾರ ಒಂದೇ ಕಡೆ ಇಲ್ಲ, ಹಲವು ಕಡೆ ಹಂಚಿ ಹೋಗಿದೆ. ಹಳೆ ವರ್ಲ್ಡ್ ಆರ್ಡರ್ ಅರು ಹೊಸ ವರ್ಲ್ಡ್ ಆರ್ಡರ್ಗೆ ಇರೋ ವ್ಯತ್ಯಾಸ ತುಂಬಾನೇ ಕ್ಲಿಯರ್ ಆಗಿದೆ. ಮೊದಲೆಲ್ಲ ಪವರ್ ಅಂದರೆ ಅದು ವಾಷಿಂಗ್ಟನ್ ಅಥವಾ ಬೀಜಿಂಗ್ನಲ್ಲೇ ಇರ್ತಿತ್ತು. ಆದರೆ ಈಗ ಹಾಗಿಲ್ಲ. ಈ ಹೊಸ ಬಹುಧ್ರುವೀಯ ಜಗತ್ತಿನಲ್ಲಿ ನವದೆಹಲಿ ಒಂದು ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುತ್ತಿದೆ. ಇದೇ ಟೈಮ್ನಲ್ಲಿ ಅಮೆರಿಕದೊಳಗೆ ಒಂದು ವಿಚಿತ್ರ ಪರಿಸ್ಥಿತಿ ಇದೆ.
ಅಲ್ಲಿನ ಮಿಲಿಟರಿ ಅಂದರೆ ಪೆಂಟಗನ್ ಚೀನಾನ ಕಂಟ್ರೋಲ್ ಮಾಡೋಕೆ ಭಾರತ ಬೇಕೇ ಬೇಕು ಅಂತಿದೆ. ಆದರೆ ವೈಟ್ ಹೌಸ್ನಲ್ಲಿಯೋ ಪೊಲಿಟಿಕಲ್ ಲೀಡರ್ಸ್ಗೆ ತಮ್ಮ ಪವರ್ ಕಮ್ಮಿ ಆಗುತ್ತೆ ಅನ್ನೋ ಭಯ. ಈ ಒಳಗೊಳಗಿನ ಜಗಳ ಅಮೆರಿಕವನ್ನೇ ದುರ್ಬಲ ಮಾಡ್ತಿದೆ. ಈ ಬದಲಾವಣೆ ಇದೆಯಲ್ಲ, ಇದು ಬರೀ ಒಂದು ಡಿಪ್ಲೊಮ್ಯಾಟಿಕ್ ಗೆಲುವಲ್ಲ, ಇದು 140 ಕೋಟಿ ಭಾರತೀಯರ ಸ್ವಾಭಿಮಾನದ ಹೆಮ್ಮೆಯ ಕ್ಷಣ. ಯಾಕಂದ್ರೆ ಭಾರತ ಈಗ ಬರೀ ಆಟ ನೋಡೋ ಪ್ರೇಕ್ಷಕ ಅಲ್ಲ, ಬದಲಿಗೆ ಜಗತ್ತಿಗೆ ರೂಲ್ಸ್ ಮಾಡೋ ಆಟಗಾರನಾಗಿ ಬೆಳೆದಿದೆ. ಈ ಬದಲಾವಣೆ ಖಂಡಿತವಾಗಿಯೂ ತತ್ವಗಳ ಮೇಲೆ ನಿಂತಿರೋ ಒಂದು ಗೆಲುವು. ಆದರೆ ಕೊನೆಗೊಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ನ್ಯಾಟೋದಲ್ಲಿ ಭಾರತದ ಪಾತ್ರ ಹೆಚ್ಚಾದ್ರೆ ನಿಜವಾಗ್ಲೂ ಈ ಜಗತ್ತು ಹೆಚ್ಚು ಸೇಫ್ ಆಗುತ್ತಾ? ಈ ಹೊಸ ಯುಗದ ಹೊಸ್ತಿಲಲ್ಲಿ ನಾವೆಲ್ಲ ಯೋಚಿಸಬೇಕಾದ ಪ್ರಶ್ನೆ ಇದು. ಈ ಬಗ್ಗೆ ಜನರ ಅನಿಸಿಕೆ ಏನು?